ನಮಸ್ತೆ, ಯಾವ ಊರು ಸರ್ ತಮ್ಮದು? ಸರ್ ನಂದು ಪಾವಗಡ ಅಲ್ಲ, ನಿಮ್ಮ ತಾಯಿಯವ್ರಿಗೆ ಕರ್ಕೊಂಬಂದಿದ್ರಿ ಅಲ್ವಾ? ಹೌದು ಸರ್. ಏನು ತೊಂದರೆ ಮಾಡಿದ್ರಿ ಅವಾಗ? ಸರ್ ಅವ್ರಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು. ಅಂದ್ರೆ ಸಾಕಷ್ಟು ಬ್ಲೀಡಿಂಗ್ ಜಾಸ್ತಿ ಬ್ಲೀಡಿಂಗ್. ಬ್ಲೀಡಿಂಗ್ ಹೋಗೋದ್ರಿಂದ ಸುಸ್ತು, ತಲೆ ಸುತ್ತು ಇದೆಲ್ಲ ಬರೋದು. ಎಷ್ಟು ದಿವಸ ಬ್ಲೀಡಿಂಗ್ ಇರೋದು ಅಂದಾಜು? ಕಂಟಿನ್ಯೂಸ್ ತಿಂಗಳಂಗಟ್ಲೆ? ಹ್ಞೂ ಸರ್ ಇತ್ತು. ಅಂದ್ರೆ ಗರ್ಭಕೋಶ ತೆಗಿಬೇಕು ಅಂತ ಹಂಗಿದ್ದಕ್ಕೆ ಹಾಸ್ಪಿಟಲ್ಗೆ ಹೋದ್ರೆ ಸ್ಕ್ಯಾನಿಂಗ್ ತೆಗೆದ್ಬಿಟ್ಟು ಗರ್ಭಕೋಶ ಸ್ವಲ್ಪ ಇದಾಗಿದೆ, ಇನ್ಫೆಕ್ಷನ್ ಆಗಿದೆ, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ನಾನು ಅವಾಗ ಏನು ಮಾಡಿದೆ, ನಿಮ್ಮ ಡಾಕ್ಟರ್ PK ಪಾಂಡು ಫೋನ್ ಮಾಡಿ ಕೇಳಿದಕ್ಕೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಕಳಿಸಿದ್ದಕ್ಕೆ ಏನು ಬೇಡ, ಆಪರೇಷನ್ ಏನು ಬೇಕಿಲ್ಲಪ್ಪ, ನಮ್ಮ ಹತ್ರ ಇದು ಬರೋದು ಹೇಳಿದ್ವಿ. ಬಂದ್ವಿ, ಕೊಟ್ರಿ ಸರ್. ನೀವು ಈಗ 15 ದಿನಕ್ಕೆ ಸ್ಟಾಪ್ ಆಯ್ತು. ಈಗ ಹಂಗೆ ಇದೆ, ಇನ್ನು ಅರ್ಧ ಮೆಡಿಸಿನ್ ಮಾತ್ರ ಹಂಗೆ ಅದ್ರಲ್ಲಿ ಒಂದು ಕೊಟ್ಟಿದ್ದೀರಾ ನೀವು. ಬ್ಲೀಡಿಂಗ್ ಆದ್ರೆ ಮಾತ್ರ ತಗೊಳ್ಳೋದು ಕೊಟ್ಟಿದ್ದೀರಾ, ಎಷ್ಟು 5 ಮಾತ್ರ. ಒಂದು ಮಾತ್ರ ತಗೊಂಡ್ರು ಅದಕ್ಕೆ ಫುಲ್ ಕ್ಲಿಯರ್ ಆಯ್ತು ಬ್ಲೀಡಿಂಗ್. ಇನ್ನು 4 ಮಾತ್ರ ಹಂಗೆ ಇದೆ. ಈಗ ನೀವು ಬಂದೋಗಿ ಅಲ್ಲ ಎಷ್ಟು ತಿಂಗಳಾಯ್ತು ಸರ್? ಅವಾಗ 1 ವರ್ಷ ಮೇಲೆ ಆಯ್ತು. 1 ವರ್ಷ ಆಯ್ತು. 1 ವರ್ಷದಿಂದ ಇಲ್ಲಿವರೆಗೂ ಏನು ಸಮಸ್ಯೆ ಏನಿಲ್ಲ. ನಮ್ಮ ಹೊಟ್ಟೆ ಸಮಸ್ಯೆ ಏನಿಲ್ಲ, ಅದೊಂದು ಬ್ಲೀಡಿಂಗ್ ಪ್ರಾಬ್ಲಮ್ ಏನು ಸಮಸ್ಯೆ ಇಲ್ಲ. ಆರಾಮಾಗಿದ್ದಾರೆ. ಈಗ ಎಷ್ಟು ವಯಸ್ಸು ಅವ್ರಿಗೆ? ಈಗ ಸರ್ ಒಂದು 55 ಇರುತ್ತೆ ಸರ್. 55 ಇದೆ. ಕ್ಲಿಯರ್ ಅಲ್ಲ? ಹ್ಞೂ ಸರ್, ಕ್ಲಿಯರ್. ಒಳ್ಳೆದ. ಹಂಗಾಗಿದ್ದಕ್ಕೆ ಇವರು ನಮ್ಮವ್ರು ಇದ್ರಲ್ಲ, ಅವ್ರಿಗೆ ಇದೇ ಪ್ರಾಬ್ಲಮ್ ಇತ್ತು, ಅದಕ್ಕೆ ಅವ್ರು ಕರ್ಕೊಂಡು ಬಂದಿದ್ದು. ಇವರು ಗೋವಾದಿಂದ ಬಂದಿದ್ರು? ಹೌದು ಸರ್. ಸರ್ ನಮ್ಮ ಅಣ್ಣ ಅದಕ್ಕೇನೆ ಅಲ್ಲಿ ಗೋವಾದಿಂದ ಬಂದಿದ್ರು ಪಾವಡಕ್ಕೆ. ಅವ್ರಿಗೆ ಹೇಳಿದ್ರು ಪ್ರಾಬ್ಲಮ್. ಹೇಳಿದಕ್ಕೆ ಅಮ್ಮ ಹೇಳಿದ್ರು ನನ್ನ ಪಕ್ಕ ಕರೆದು, ನೋಡಪ್ಪ ಹಿಂಗೆ ಅವ್ರಿಗೆ ಹಿಂಗೆ ಸಮಸ್ಯೆ ಇದೆ ಅಂತ ನೋಡಿ ಡಾಕ್ಟರ್ ಹತ್ರ ಕರ್ಕೊಂಡು. ಆಮೇಲೆ ಅವ್ರಿಗೂ L4, L5, C3, C4 ಏನೋ ಆಪರೇಷನ್ ಗ್ಯಾಸ್ಟ್ರಿಕ್ ಗಾಬರಿ ಎಲ್ಲ ಆಗ್ತಿತ್ತು ಅಂತ ಅವ್ರಿಗೆ. ಅದಕ್ಕೆ ಅವ್ರು ಇಬ್ಬರನ್ನು ಕರ್ಕೊಂಡು ಬಂದಿದ್ದೆ ಸರ್. ಒಟ್ಟು ನಿಮ್ಮ ತಾಯಿ ಆರಾಮಿದ್ದಾರೆ? ಆರಾಮಿದ್ದಾರೆ, ನಮ್ಮ ತಾಯಿ ಆರಾಮಿದ್ದಾರೆ. ನನ್ನ ಹೆಂಡತಿಗೂ ಕರ್ಕೊಂಡು ಬಂದಿದ್ದೆ, ಅವರು ಚೆನ್ನಾಗಿದ್ದಾರೆ. ನಾನು ಆಮೇಲೆ ಮಗಳಿಗೆ ಅಲರ್ಜಿ ಆರಾಮಿದೆ. ಅವತ್ತಿಂದ ಬಂದೇ ಇಲ್ಲ ಯಾವಾಗನ್ನ. ಇವಾಗ ಅಷ್ಟಿಲ್ಲ ಸರ್. ಕೆಮ್ಮು ಅಂದ್ರೆ ಸಿಕ್ಕಾಬಟ್ಟೆ. ಹಾಸ್ಪಿಟ್ಲಿಗೆ ಹೋದ್ರೆ ಎಲ್ಲಿ ಹೋದ್ರೂ ಕಮ್ಮಿನೇ ಆಗ್ತಿರಲಿಲ್ಲ. ಇಂಜೆಕ್ಷನ್ಸ್ ಅದು ಸ್ಟೆರಾಯ್ಡ್ ಅಂತದ್ದು ಏನಾಗ್ತದೆ ಕಮ್ಮಿನೇ ಆಗ್ತಿಲ್ಲ. ರಾತ್ರಿ ಹೊತ್ತು ಕೆಮ್ಮಿ ಇದೆಲ್ಲ ನೋವು ಅನ್ನೋದು. ಬಟ್ ನೀವು 1 ತಿಂಗಳಿಗೆ ಮಾತ್ರ ಕೊಟ್ರಿ, ಒಂದೇ ತಿಂಗಳಿಗೆ ಕೊಟ್ಟಿದ್ರಿ. ಅವತ್ತಿಂದ ಏನಿಲ್ಲ. ಈಗ ಮೆಡಿಸಿನ್ ಸ್ಟಾಪ್ ಮಾಡಿ ಎಷ್ಟು ತಿಂಗಳಾಯ್ತು? ಒಂದು 2.5 ವರ್ಷ ಆಗಿದೆ. ಸ್ಟಾಪ್ ಮಾಡಿ 2.5 ವರ್ಷ ಆಗಿದೆ. ಇಲ್ಲಿವರೆಗೂ ಏನು ಸಮಸ್ಯೆ ಏನು? ಅದು ನಮ್ಗೆ ಕೆಮ್ಮಿಗೆ ಅವ್ರಿಗೆ ಜಾಸ್ತಿ ಹಾಸ್ಪಿಟಲ್ಗೆ ಹೋಗೋದು. ಇನ್ನು ಬೇರೆ ಪಾಪ ಏನು ಪ್ರಾಬ್ಲಮ್ ಇಲ್ಲ. ಅದು ಇಲ್ಲೇ ಇಲ್ಲ ಇವಾಗ. ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್.